ರಾಜ್ಯ ರಾಜಕೀಯದಲ್ಲಿ ಡಿಕೆಶಿ ಮತ್ತು ಎಚ್ಡಿಕೆ ನಡುವೆ ವಾಕ್ಸಮರ ಜೋರಾಗ್ತಾ ಇದೆ. ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಮರ ಜೋರಾಗಿದ್ದು ಉಭಯ ನಾಯಕರು ಸವಾಲಿಗೆ ಸವಾಲು ಹಾಕ್ತಿದ್ದಾರೆ. ಹೇಗಿದೆ ಬಂಡೆ ವರ್ಸಸ್ ದಳಪತಿ ಸಮರ, ಬನ್ನಿ ನೋಡೋಣ. ಬಂಡೆ ವರ್ಸಸ್ ದಳಪತಿ ನಡುವೆ ರಿಯಲ್ ಎಸ್ಟೇಟ್ ಸಮರ. ಚರ್ಚೆಗೆ ನಾನ್ ರೆಡಿ ಎಂದ ಎಚ್ಡಿಕೆ. ನಾನು ಹೋಗ್ತೀನಿ, ಬರ್ಲಿ, ನಾನು ಫಿಕ್ಸ್ ಮಾಡ್ಕೊಂಡು ಹೋಗ್ತೀನಿ ಮಾತಾಡಕ್ಕೆ. ಕುಮಾರಸ್ವಾಮಿ ಜೊತೆ ಚರ್ಚೆ ಮಾಡೋದಿದ್ರೆ ಬನ್ನಿ, ಅದು ಏನು ಚರ್ಚೆ ಮಾಡಬೇಕು. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ನಡುವೆ ಟಾಕ್ ಫೈಟ್ ಜೋರಾಗಿದೆ. ಜೆಡಿಎಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಡಿಕೆ ಶಿವಕುಮಾರ್ ವಿರುದ್ಧ ಎಚ್.ಡಿ. ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ರು. ಇದಕ್ಕೆ ರಿಯಾಕ್ಟ್ ಮಾಡಿರೋ ಡಿಸಿಎಂ ಡಿಕೆ ಶಿವಕುಮಾರ್ ಕುಮಾರಸ್ವಾಮಿ ಕುಟುಂಬದ ವಿರುದ್ಧ ಗುಡುಗಿದ್ದಾರೆ. PRR ರಸ್ತೆ ಯೋಜನೆಯನ್ನ ನೆಪವನ್ನಾಗಿ ಮಾಡಿಕೊಂಡು ಭೂ ವ್ಯವಹಾರ ನಡೆಸಿದ್ದಾರೆ. ಜನರನ್ನ ಬೆದರಿಸಿ ಕಡಿಮೆ ಬೆಲೆಗೆ ಜಮೀನು ನೋಂದಾಯಿಸಿಕೊಂಡಿದ್ದಾರೆ. ಈಗ ಆ ಜಾಗಗಳ ಮೌಲ್ಯ ಕೋಟ್ಯಾಂತರ ರೂಪಾಯಿಗೆ ಏರಿದೆ ಅಂತ ದೂರಿದ್ದಲ್ಲದೆ ಬಿಡದಿ ವಿಚಾರಕ್ಕೆ ಚರ್ಚೆಗೆ ಬನ್ನಿ ಅಂತ ಸವಾಲು ಹಾಕಿದ್ದಾರೆ. ಅವರೆಲ್ಲ ನಮ್ಮ ರೈತರೇ, ಪಾಪ ಅವ್ರಿಗೆಲ್ಲ ಒಳ್ಳೆ ದುಡ್ಡು ಎಲ್ಲ ಕೊಡ್ತಾ ಇದೀವಿ. ರಾಜ್ಯದಲ್ಲೂ ಕೊಡದೆ ಹೋದಂತ ರೈತರಿಗೆ ಕೊಡ್ತಾ ಇದೀವಿ. ನಾವೇನ್ ರಿಯಲ್ ಎಸ್ಟೇಟ್ ಏನ್ ಮಾಡ್ಬೇಕಾಗಿಲ್ಲ. ಆಯ್ತು, ಕುಮಾರಸ್ವಾಮಿ ಜೊತೆಲೆ ಹೋಗೋಣ. ಕುಮಾರಸ್ವಾಮಿ ಮಾಡಿದ ಪ್ರಾಜೆಕ್ಟೇ ನಾವು ಮುಂದುವರಿಸ್ತಾ ಇರೋದು. ನಾನು ಹೋಗ್ತೀನಿ, ಬರ್ಲಿ, ನಾನು ಫಿಕ್ಸ್ ಮಾಡ್ಕೊಂಡು ಹೋಗ್ತೀನಿ ರೈತರ ಹತ್ರ ಮಾತಾಡಕ್ಕೆ. ರೈತರು ಎಡೆ ಹೊಡಿಬೋದು ಅಷ್ಟೇ ತಾನೆ. ಮೊಟ್ಟೆನೋ ಕಲ್ಲೋ ಪಲ್ಲೋ ಎಸಿಬೋದು, ಧಿಕ್ಕಾರ ಹಾಕ್ಬೋದು. ಅದಕ್ಕೆಲ್ಲ ಎದುರ್ಕೊಳಕ್ ಆಗ್ತದ? ಮುಂದಿನ ಭವಿಷ್ಯ, ಮಕ್ಕಳ ಭವಿಷ್ಯ, ಅವರ ಆಸ್ತಿಗಳ ಭವಿಷ್ಯ ಮುಖ್ಯ. ಇನ್ನು ಡಿಕೆ ಶಿವಕುಮಾರ್ ಅವರ ಸವಾಲನ್ನ ಸ್ವೀಕರಿಸಿ ಎಚ್.ಡಿ. ಕುಮಾರಸ್ವಾಮಿ ನಾನು ಚರ್ಚೆಗೆ ಸಿದ್ಧ ಎಂದು ತೊಡೆ ತಟ್ಟಿದ್ದಾರೆ. ನಿನ್ನೆ 20 ಜನ ರೈತರು ನ್ಯಾಷನಲ್ ಕಾಲೇಜ್ನಲ್ಲಿ ಬಂದು ಭೇಟಿ ಮಾಡಿದ್ರು ಅಲ್ವಾ? ನ್ಯಾಷನಲ್ ಕಾಲೇಜ್ ಹಣೆ ಬರಹವು ಗೊತ್ತು. ಎಷ್ಟು ಜನಕ್ಕೆ ಟೋಪಿ ಹಾಕಿ ಕಾಲೇಜ್ ಕಟ್ಟಿದ್ದೀರಾ ಅನ್ನೋದು ಗೊತ್ತಿದೆ. ದೌರ್ಜನ್ಯ ಮಾಡಿ ಸರ್ಕಾರಿ ಭೂಮಿ ತಗೊಂಡಿಲ್ಲ. 4 ಎಕರೆ ಜಮೀನು ಕೇಸ್ ನಡೀತಾ ಇದೆಯಲ್ಲ, ಅದು 40 ವರ್ಷದ ಹಿಂದೆ ತಗೊಂಡಿದ್ದು. ಯಾವುದೇ ಚರ್ಚೆಗೂ ನಾನು ಸಿದ್ಧನಿದ್ದೇನೆ ಅಂತ ಗುಡುಗಿದ್ದಾರೆ. ಕುಮಾರಸ್ವಾಮಿ ಜೊತೆ ಚರ್ಚೆ ಮಾಡೋದಿದ್ರೆ ಬನ್ನಿ, ಅದು ಏನು ಚರ್ಚೆ ಮಾಡಬೇಕು. ನಿನ್ನೆ ರೈತರು ಬಂದು 20 ಜನ ಭೇಟಿ ಮಾಡಿದ್ರಲ್ಲ, ನಿಮ್ಮ ನ್ಯಾಷನಲ್ ಕಾಲೇಜು. ಆ ಕಾಲೇಜ್ ನಡೆ ಬರವೋ ಗೊತ್ತು. ಅದು ಎಷ್ಟು ಜನಕ್ಕೆ ಟೋಪಿ ಹಾಕಿ ಇದನ್ನ ಸೃಷ್ಟಿ ಮಾಡಿ ದಾಖಲೆಗಳನ್ನ ಆ ಕಾಲೇಜ್ ಕಟ್ಟೋರ ಪಾಪ ನಿಲ್ತಿದೆ ಅಲ್ಲಿ. ನಾವೇನು ಆ ಕೆಲಸ ಮಾಡಿಲ್ಲ. ಆ ರೀತಿಯ ದೌರ್ಜನ್ಯ ಮಾಡಿ ಸರ್ಕಾರದ ಭೂಮಿನ ನಾವಿವತ್ತು ಅದೇನೋ 4 ಎಕರೆ ನಡೀತಾ ಇದೆಯಲ್ಲ ನಮ್ದು, ಇನ್ನು ಅದು 40 ವರ್ಷದಿಂದ ತಗೊಂಡಿರ್ತಕ್ಕಂಥದ್ದು. ಆ ರೀತಿ ನಾವೆಂದೂ ಮಾಡಿಲ್ಲ. ಒಟ್ನಲ್ಲಿ ಬಿಡದಿ ಟೌನ್ಶಿಪ್ ನಿರ್ಮಾಣ ವಿಚಾರಕ್ಕೆ ರಾಜಕೀಯ ಜಟಾಪಟಿ ಜೋರಾಗ್ತಿದೆ. ಮುಂದಿನ ದಿನಗಳಲ್ಲಿ ಈ ವಿಚಾರ ರಾಜ್ಯ ರಾಜಕೀಯದಲ್ಲಿ ಇನ್ನಷ್ಟು ಚರ್ಚೆಗೆ ಗ್ರಾಸವಾಗುವ ಸಾಧ್ಯತೆ ಇದೆ. ದುರ್ಗೇಶ್ ನಾಯಕ್, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.